ಮದುವೆಯಾಗಿ 7 ವರ್ಷಗಳಾಗಿವೆ. ನನ್ನ ಗಂಡ ಆಕಾಶ್. ನಮ್ಮದು ಪ್ರೀತಿಸಿ ಮಾಡಿದ ಮದುವೆ. ಆದರೆ ಕಾಲೇಜು ಪ್ರೀತಿಗೂ ಮದುವೆಯ ನಂತರದ ಜೀವನಕ್ಕೂ ಸಾಕಷ್ಟು ವ್ಯತ್ಯಾಸವಿರುತ್ತೆ ಅಲ್ವಾ? ಆರಂಭದ ದಿನಗಳಲ್ಲಿ ಇದ್ದ ಆ ತುಡಿತ, ಆ ಕಾತುರತೆ, ಆ ದಿನವಿಡೀ ಒಟ್ಟಿಗೆ ಇರಬೇಕೆಂಬ ಆಸೆ ಇದೆಲ್ಲ ದಿನಗಳೆದಂತೆ ಕಡಿಮೆ ಆಗ್ತಾ ಹೋಯಿತು. ಇಬ್ಬರೂ ಕೆಲಸ, ಮಕ್ಕಳು, ಸಂಸಾರ ಅಂತ ಬ್ಯೂಸಿಯಾಗಿ ಬಿಟ್ಟೆವು. ನಮ್ಮಿಬ್ಬರ ನಡುವೆ ಒಂದು ಬಗೆಯ ಸ್ನೇಹ ಬೆರೆಯಿತು. ಆದರೆ ಆ ಆರಂಭದ ಜ್ವಾಲೆ ಎಲ್ಲೋ ಮರೆಯಾಗಿತ್ತು. ನಾನು ಮನಸ್ಸಲ್ಲೇ ಇದನ್ನು ಯೋಚಿಸುತ್ತಿದ್ದೆ. ಆದರೆ ಆಕಾಶ್ ಹತ್ತಿರ ಹೇಳುವ ಧೈರ್ಯವಿರಲಿಲ್ಲ. ಬಹುಶಃ ಅವರಿಗೂ ಹಾಗೆ ಅನಿಸಿರಬಹುದು. ಅದು ಒಂದು ಶನಿವಾರ ಸಂಜೆ. ಮನೆಯಲ್ಲಿ ಮಕ್ಕಳು ಇರಲಿಲ್ಲ. ಅಮ್ಮನ ಮನೆಗೆ ಹೋಗಿದ್ದರು. ಆಕಾಶ್ ಅಂದು ಬೇಗ ಬಂದಿದ್ದರು. ನಾವು ಟಿವಿ ನೋಡುತ್ತಾ ಸೋಫಾದಲ್ಲಿ ಕುಳಿತಿದ್ದೆವು. ಹೊರಗೆ ಜಿಟಿ ಮಳೆ ಶುರುವಾಗಿತ್ತು. ಹವಾಮಾನ ತಣ್ಣಗಿತ್ತು. ನಾನು ನೈಟ್ ಡ್ರೆಸ್ನಲ್ಲಿ ಇದ್ದೆ. ಅದು ಒಂದು ಆರಾಮದಾಯಕವಾದ ಹತ್ತಿಬಟ್ಟೆಯ ಮಿದುವಾದ ಕೆಂಪು ಬಣ್ಣದ ಗೌನ್, ನನ್ನ ದೇಹದ ರೇಖೆಗಳನ್ನು ಸೂಕ್ಷ್ಮವಾಗಿ ತೋರಿಸುವಂತಿತ್ತು. ಆಕಾಶ್ ಇದ್ದಕ್ಕಿದ್ದಂತೆ ಟಿವಿ ಆಫ್ ಮಾಡಿದರು. ನಾನು ಅವರತ್ತ ನೋಡಿದೆ. ಅವರ ಕಣ್ಣುಗಳಲ್ಲಿ ಒಂದು ಬಗೆಯ ಮೌನವಾದ ಬೇಕೆ ಕಾಣಿಸಿತು. ಅವರು ಸಾಮಾನ್ಯವಾಗಿ ಇಷ್ಟು ನೇರವಾಗಿ ನನ್ನತ್ತ ನೋಡುತ್ತಿರಲಿಲ್ಲ. ಒಂದು ಕ್ಷಣ ಅವರ ಆ ನೋಟ ನನ್ನನ್ನು ಬೇರೆ ಲೋಕಕ್ಕೆ ಕೊಂಡೊಯ್ದಿತು. ಇವತ್ತು ಮಳೆ ಚೆನ್ನಾಗಿ ಬರ್ತಿದೆ ಎಂದು ಆಕಾಶ್ ಹೇಳಿದರು. ಅವರ ಧ್ವನಿ ಎಂದಿಗಿಂತಲೂ ಮಿದುವಾಗಿತ್ತು. ನಾನು ನಕ್ಕೆ. ಹೌದು. ಕಾಫಿ ಮಾಡ್ಲಾ? ಕಾಫಿ ಬೇಡ. ಅವರು ನನ್ನ ಕೈ ಹಿಡಿದರು. ನನಗೆ ಬೇರೆ ಏನೋ ಬೇಕಾಗಿದೆ. ಅವರ ಮಾತುಗಳು ನನ್ನನ್ನು ಬೆಚ್ಚಿಬೀಳಿಸಿದವು. ಅವರ ಸ್ಪರ್ಶ ನನ್ನ ಕೈಗೆ ಹೊಸ ರೀತಿಯ ರೋಮಾಂಚನ ನೀಡಿತು. ನಾನು ಅವರತ್ತ ನೋಡಿದೆ. ಅವರ ಕಣ್ಣುಗಳು ಮಳೆಯಿಂದ ತಣ್ಣಗಾದ ಗಾಳಿಯಂತೆ ನನ್ನೊಳಗಿನ ಎಲ್ಲ ನಾಚಿಕೆಯನ್ನು ನಿಧಾನವಾಗಿ ಸರಿಸುತ್ತಿದ್ದವು. ಅವರು ನಿಧಾನವಾಗಿ ನನ್ನ ಸನಿಹಕ್ಕೆ ಬಂದರು. ಅವರ ಉಸಿರು ನನ್ನ ಮುಖಕ್ಕೆ ತಾಗಿತು. ನನ್ನ ಹೃದಯದ ಬಡಿತ ವೇಗಗೊಂಡಿತು. ಏನು ಬೇಕು ನಿಮಗೆ? ನಾನು ಗುಸುಗುಸಿದೆ. ನನಗೆ ನೀನು ಬೇಕು, ಸಂಪೂರ್ಣವಾಗಿ. ಅವರು ನನ್ನ ಕಿವಿಯ ಹತ್ತಿರ ಮೆಲ್ಲಗೆ ಹೇಳಿದರು. ಅವರ ಮಾತು ನನ್ನ ದೇಹದಾದ್ಯಂತ ಮಿಂಚು ಹರಿಸಿತು. ನನ್ನ ಕಣ್ಣುಗಳು ಅರಿವಿಲ್ಲದೆಯೇ ಮುಚ್ಚಿದವು. ಆ ಕ್ಷಣ ನಾನು ಆಕಾಶ್ನ ಕಣ್ಣುಗಳಲ್ಲಿ ಹೊಸ ಆಳವನ್ನು ಕಂಡೆ. ಅವರು ನಿಧಾನವಾಗಿ ನನ್ನ ಭುಜದ ಮೇಲೆ ಕೈ ಹಾಕಿ ನನ್ನ ಗೌನ್ನ ಭುಜದ ಬಟ್ಟೆಯನ್ನು ಸರಿಸಿದರು. ಆ ಸ್ಪರ್ಶ ಕೇವಲ ಬಟ್ಟೆಯನ್ನು ಸರಿಸಿದಂತಿರಲಿಲ್ಲ. ಅದು ನನ್ನೊಳಗಿನ ಪ್ರತಿ ಜೀವಕೋಶವನ್ನೂ ಜಾಗೃತಗೊಳಿಸುವಂತಿತ್ತು. ನನ್ನ ಮೈಯಿಂದ ಗೌನ್ ಬಟ್ಟೆ ಜಾರಿದಾಗ ಮಿದುವಾದ ಮಳೆಯ ತಂಪಾದ ಗಾಳಿ ನನ್ನ ದೇಹವನ್ನು ಸ್ಪರ್ಶಿಸಿತು. ನಾನು ಆಕಾಶ್ನ ಕಣ್ಣುಗಳನ್ನೇ ನೋಡಿದೆ. ಅವರ ಕಣ್ಣುಗಳಲ್ಲಿ ಒಂದು ಬಗೆಯ ಆಸೆ, ಒಂದು ಬಗೆಯ ಮಜಾ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವರು ನಕ್ಕರು. ಒಂದು ವಿಚಿತ್ರ ನಗು. ಅದು ನನ್ನನ್ನು ನಗುವಂತೆ ಮಾಡಿತು. ಹೇ, ನೀನು ಇಷ್ಟೊಂದು ಬೋಲ್ಡಾಗಿ ಮಾತಾಡುತ್ತಿರಲಿಲ್ಲವಲ್ಲ. ನಾನು ತಮಾಷೆ ಮಾಡಿದೆ. ನೀನು ಇಷ್ಟೊಂದು ಸುಂದರವಾಗಿ ಕಾಣುತ್ತಿರಲಿಲ್ಲ. ಅವರು ನನ್ನನ್ನು ಮತ್ತಷ್ಟು ಸನಿಹಕ್ಕೆ ಎಳೆದುಕೊಂಡರು. ಅವರ ಅಪ್ಪುಗೆ ನನ್ನ ಇಡೀ ದೇಹವನ್ನು ಆವರಿಸಿಕೊಂಡಿತ್ತು. ಅವರ ಉಸಿರು, ಅವರ ಸ್ಪರ್ಶ, ಆ ಮಳೆಯ ಸದ್ದು ಎಲ್ಲವೂ ಒಂದಾಗಿ ನನ್ನನ್ನು ಒಂದು ರೀತಿಯ ಅಮಲಿನಲ್ಲಿ ಮುಳುಗಿಸಿತು. ಅವರು ನನ್ನ ಕೂದಲನ್ನು ನಿಧಾನವಾಗಿ ಸವರಿ, ನನಗೆ ಈಗ ನಿನ್ನ ಜೊತೆ ಮಜಾ ಮಾಡಬೇಕು ಅನಿಸುತ್ತಿದೆ ಎಂದು ಗುಸುಗುಸಿದರು. ಅವರ ಈ ಮಾತು ನನ್ನನ್ನು ಸಂಪೂರ್ಣವಾಗಿ ಮಂತ್ರಮುಗ್ಧಲನ್ನಾಗಿಸಿತು. ಆ ಕ್ಷಣ ಜಗತ್ತು ನಿಂತು ಹೋದಂತೆ ಭಾಸವಾಯಿತು. ನಾವು ಕೇವಲ ದೇಹಗಳಾಗಿರಲಿಲ್ಲ, ಬದಲಾಗಿ ನಮ್ಮ ಭಾವನೆಗಳು ಒಂದಾಗುತ್ತಿದ್ದ ಒಂದು ಸುಂದರ ಕ್ಷಣ ಅದು. ಆ ಸಂಜೆಯ ನಂತರ ನಮ್ಮ ಸಂಬಂಧದಲ್ಲಿ ಒಂದು ಹೊಸ ಅಲೆ ಶುರುವಾಯಿತು. ಆಕಾಶ್ ಮತ್ತು ನನ್ನ ನಡುವೆ ಹೊಸ ಬಗೆಯ ಸಂವಹನ ಶುರುವಾಯಿತು. ಸಣ್ಣ ಸಣ್ಣ ತಮಾಷೆಗಳು, ಕಣ್ಣುಗಳ ಸನ್ನೆಗಳು, ಅರ್ಧ ಮಾತುಗಳು, ಇವೆಲ್ಲವೂ ನಮ್ಮ ಪ್ರೀತಿಯನ್ನು ಇನ್ನಷ್ಟು ಗಾಢವಾಗಿಸುತ್ತಿದ್ದವು. ಆಕಾಶ್ ಮೊದಲಿಗಿಂತಲೂ ಹೆಚ್ಚು ಕಾಳಜಿ ವಹಿಸಲು ಶುರು ಮಾಡಿದರು. ನಾನು ಹುಟ್ಟಬಟ್ಟೆ, ನನ್ನ ಮೇಕಪ್, ನನ್ನ ಹೇರ್ ಸ್ಟೈಲ್ ಎಲ್ಲವನ್ನೂ ಗಮನಿಸಿ, ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಿದ್ದೀಯಾ, ಈ ಡ್ರೆಸ್ ನಿನಗೆ ಸೂಟ್ ಆಗುತ್ತೆ ಎಂದು ಮೆಚ್ಚುಗೆ ಸೂಚಿಸುತ್ತಿದ್ದರು. ಅವರ ಪ್ರತಿಯೊಂದು ಮಾತಿನಲ್ಲೂ, ಅವರ ಪ್ರತಿಯೊಂದು ಸ್ಪರ್ಶದಲ್ಲೂ ನನಗೆ ನೀನು ಬೇಕು ಎಂಬ ಭಾವ ಅಡಗಿತ್ತು. ಇದು ನನ್ನನ್ನು ಮತ್ತಷ್ಟು ಬೋಲ್ಡಾಗಿ, ಮತ್ತಷ್ಟು ಆಕರ್ಷಕವಾಗಿ ಕಾಣುವಂತೆ ಪ್ರೇರೇಪಿಸಿತು. ಒಂದು ದಿನ ನಾವು ಮಾಲ್ನಲ್ಲಿ ಶಾಪಿಂಗ್ ಮಾಡುತ್ತಿದ್ದೆವು. ನಾನು ಒಂದು ಸುಂದರವಾದ ತಿಳಿಗುಲಾಬಿ ಬಣ್ಣದ ಡ್ರೆಸ್ ಅನ್ನು ಟ್ರೈ ಮಾಡಿದೆ. ಡ್ರೆಸ್ ಮಂಡಿಯ ಮೇಲೆ ಬರುವ ತೋಳುಗಳಿಲ್ಲದ ಮೃದುವಾದ ಹರಿಯುವ ಬಟ್ಟೆಯ ಡ್ರೆಸ್. ನನ್ನ ದೇಹದ ಆಕಾರವನ್ನು ಸೂಕ್ಷ್ಮವಾಗಿ ಎದ್ದು ಕಾಣಿಸುವಂತಿತ್ತು. ನಾನು ಹೊರಗೆ ಬಂದಾಗ ಆಕಾಶ್ ನನ್ನನ್ನೇ ನೋಡುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಒಂದು ಬಗೆಯ ಕುಚೇಷ್ಟೆ ನಗು ಇತ್ತು. ವಾ, ಇದನ್ನ ಹಾಕಿಕೊಂಡು ಹೊರಗಡೆ ಎಲ್ಲಾದರೂ ಹೋದರೆ ಎಲ್ಲರ ಕಣ್ಣು ನಿನ್ನ ಮೇಲೆ ಇರುತ್ತೆ. ನನಗಂತೂ ಬೇರೆ ಕಡೆ ನೋಡಲು ಬಿಡುವುದಿಲ್ಲ ಎಂದು ತಮಾಷೆ ಮಾಡಿದರು. ಅವರ ಮಾತು ನನ್ನನ್ನು ಕೆಂಪಾಗಿಸಿತು. ಅಯ್ಯೋ, ಹಾಗೇನಿಲ್ಲ ಎಂದು ನಾನು ನಾಚಿಕೆಯಿಂದ ಹೇಳಿದೆ. ಅವರು ನನ್ನ ಹತ್ತಿರ ಬಂದು, ನಿನ್ನನ್ನು ಹೀಗೆ ನೋಡೋದು ನನಗೆ ತುಂಬಾ ಇಷ್ಟ ಎಂದು ಗುಸುಗುಸಿದರು. ಅವರ ಈ ಮಾತು ನನಗೆ ಒಂದು ಬಗೆಯ ಗುಪ್ತ ಆನಂದವನ್ನು ನೀಡಿತು. ಅದು ಕೇವಲ ಬಟ್ಟೆಯ ಬಗ್ಗೆ ಆಗಿರಲಿಲ್ಲ.
ನನ್ನ ಸೌಂದರ್ಯವನ್ನು ಅವರು ಎಷ್ಟು ಆಳವಾಗಿ ಗಮನಿಸುತ್ತಿದ್ದಾರೆ ಎಂಬುದರ ಸಂಕೇತವಾಗಿತ್ತು. ಇದೆಲ್ಲದರ ನಡುವೆ ನನ್ನ ಹಳೆಯ ಕಾಲೇಜು ಸ್ನೇಹಿತೆ ಮಾಯಾ ನನ್ನ ಜೀವನಕ್ಕೆ ಮತ್ತೆ ಪ್ರವೇಶಿಸಿದಳು. ಮಾಯಾ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದಳು. ತುಂಬಾ ಚುರುಕು ಬುದ್ಧಿಯವಳು, ಆದರೆ ಸ್ವಲ್ಪ ಸ್ಪರ್ಧಾತ್ಮಕ ಸ್ವಭಾವದವಳು. ಆಕಾಶ್ ಬಗ್ಗೆ ಅವರಿಗೂ ಒಂದು ಬಗೆಯ ಆಸಕ್ತಿಯಿತ್ತು. ಕಾಲೇಜು ದಿನಗಳಲ್ಲಿ ಆಕಾಶ್ ಮತ್ತು ನನ್ನ ಪ್ರೀತಿ ಶುರುವಾದಾಗ ಅವಳು ಅಸೂಯೆಪಟ್ಟಿದ್ದಳು. ಮಾಯಾ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಳು ಮತ್ತು ನನ್ನನ್ನು ಭೇಟಿ ಮಾಡಲು ಬಯಸಿದಳು. ಆಕಾಶ್ ಕೂಡ ಹೋಗಿ ಬಾ ಎಂದು ಪ್ರೋತ್ಸಾಹಿಸಿದರು. ಒಂದು ದಿನ ನಾವು ಕಾಫಿ ಶಾಪ್ನಲ್ಲಿ ಭೇಟಿಯಾದೆವು. ಮಾಯಾ ತನ್ನ ಜೀವನದ ಬಗ್ಗೆ ಮಾತನಾಡಿದಳು, ಆದರೆ ಅವಳ ಕಣ್ಣುಗಳು ನನ್ನನ್ನೇ ಗಮನಿಸುತ್ತಿದ್ದವು. ನಿನಗೇನೂ ಬದಲಾವಣೆಯಾಗಿಲ್ಲ, ಇನ್ನೂ ಕಾಲೇಜು ಹುಡುಗಿಯಂತೆ ಕಾಣ್ತಿದ್ದೀಯಾ? ಆಕಾಶ್ ಈಗಲೂ ನಿನ್ನನ್ನು ಮೊದಲಿನಂತೆ ಪ್ರೀತಿಸುತ್ತಾರಾ ಎಂದು ಕೇಳಿದಳು. ಆಕೆಯ ಪ್ರಶ್ನೆಯಲ್ಲಿ ಒಂದು ಬಗೆಯ ಚುಚ್ಚುಮಾತು ಇತ್ತು. ಹೌದು, ನಾವಿಬ್ಬರೂ ಚೆನ್ನಾಗಿದ್ದೇವೆ ಎಂದು ನಾನು ಹೇಳಿದೆ. ಮಾಯಾ ನನ್ನ ಮೊಬೈಲ್ ನೋಡಿದಳು. ನನ್ನ ಫೋನ್ ವಾಲ್ಪೇಪರ್ನಲ್ಲಿ ಆಕಾಶ್ ಮತ್ತು ನನ್ನ ಹಳೆಯ ಕಾಲೇಜು ಫೋಟೋ ಇತ್ತು. ನಾವು ಹಿಂಬದಿಯಿಂದ ನಿಂತು ಸೂರ್ಯಾಸ್ತ ನೋಡುತ್ತಿರುವ ಫೋಟೋ. ಮಾಯಾ ನಕ್ಕಳು. ಇನ್ನೂ ಈ ಹಳೆಯ ಫೋಟೋ ಇಟ್ಕೊಂಡಿದ್ದೀಯಾ? ಆ ದಿನ ಆಕಾಶ್ ನಿನ್ನ ಜೊತೆ ಹೇಗೆ ಆಡ್ತಾ ಇದ್ರೂ ನೆನಪಿದೆಯಾ? ಆ ದಿನ ನನಗೆ ಗೊತ್ತಿತ್ತು ನೀವಿಬ್ಬರೂ ಒಂದಾಗ್ತೀರಿ ಅಂತ. ಆಕೆಯ ಮಾತುಗಳು ನನ್ನ ಮನಸ್ಸಿನಲ್ಲಿ ಹಳೆಯ ನೆನಪುಗಳನ್ನು ಕೆರಳಿಸಿದವು. ಆ ದಿನ ಆಕಾಶ್ ನನ್ನನ್ನು ಹೇಗೆ ತಮಾಷೆ ಮಾಡಿದ್ದರು, ನನ್ನನ್ನು ಕೆಣಕಿ ನನ್ನ ಕೈ ಹಿಡಿದುಕೊಂಡಿದ್ದರು. ಇದೆಲ್ಲ ನೆನಪಾಗಿ ನನ್ನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು. ಮಾಯಾ ಇದನ್ನು ಗಮನಿಸಿದಳು. ಮಾಯಾ ಹೋಗುವಾಗ, ನಿಮ್ಮಿಬ್ಬರ ಪ್ರೀತಿ ಈಗಲೂ ಹಾಗೆ ಇದೆ ಎಂದುಕೊಂಡಿದ್ದೇನೆ ಎಂದು ಹೇಳಿದರು. ಅವಳ ಮಾತು ನನ್ನಲ್ಲಿ ಒಂದು ಬಗೆಯ ಆತಂಕವನ್ನು ಮೂಡಿಸಿತು. ಅವಳು ನಿಜವಾಗಿಯೂ ಏನೂ ಅರ್ಥ ಮಾಡಿಕೊಳ್ಳುತ್ತಿದ್ದಳು. ಆಕಾಶ್ ಮತ್ತು ನನ್ನ ನಡುವೆ ಈಗಿರುವ ಈ ಹೊಸ ಜ್ವಾಲೆ ಬಗ್ಗೆ ಅವಳಿಗೆ ಏನಾದರೂ ಅರಿವಿದೆಯೇ? ನಮ್ಮ ನಡುವೆ ಈ ಹೊಸ ರೊಮ್ಯಾನ್ಸ್ ಬೆರೆಯುತ್ತಿದ್ದಂತೆ ಆಕಾಶ್ ಮತ್ತೊಂದು ಹೆಜ್ಜೆ ಇಟ್ಟರು. ಒಂದು ದಿನ ನಾನು ಮಲಗಿದ್ದಾಗ, ರಾತ್ರಿ ಸುಮಾರು 2 ಗಂಟೆ ಇರಬಹುದು, ನನ್ನ ಕಿವಿಯ ಹತ್ತಿರ ಗುಸುಗುಸಿದರು, ನಿದ್ರೆ ಮಾಡ್ತಿದ್ದೀಯಾ? ನಾನು ಕಣ್ಣು ತೆರೆದೆ. ರೂಮಿನಲ್ಲಿ ಕೇವಲ ಡಿಮ್ ಲೈಟ್ ಆನ್ ಇತ್ತು. ಅವರ ಕಣ್ಣುಗಳಲ್ಲಿ ಅದೇ ಆಳವಾದ ಆಸೆ ಕಾಣುತ್ತಿತ್ತು. ಏನು? ನಾನು ನಿದ್ದೆಯ ಮಂಪರಿನಲ್ಲಿ ಕೇಳಿದೆ. ನನಗೆ ಗೊತ್ತು, ನೀನು ಮಲಗಿಲ್ಲ ಅಂತ. ಅವರು ನಕ್ಕೆ. ನನಗೊಂದು ಪರೀಕ್ಷೆ ಮಾಡಬೇಕು ಅನಿಸಿದೆ. ನಾನು ಕುತೂಹಲದಿಂದ ಅವರನ್ನು ನೋಡಿದೆ. ಏನು ಪರೀಕ್ಷೆ? ನೀನು ನನ್ನ ಪ್ರೀತಿಯನ್ನು ಎಷ್ಟರ ಮಟ್ಟಿಗೆ ಬಯಸುತ್ತೀಯಾ ಅಂತ. ಅವರು ನಿಧಾನವಾಗಿ ನನ್ನ ಕೈ ಹಿಡಿದು ನನ್ನ ಬೆನ್ನನ್ನು ಸವರಿದರು. ಅವರ ಸ್ಪರ್ಶ ಅದು ಎಂದಿಗೂ ಇರಲಿಲ್ಲದಷ್ಟು ಮೃದುವಾಗಿತ್ತು, ಆದರೆ ಅಷ್ಟೇ ತೀವ್ರವಾಗಿತ್ತು. ನನ್ನ ಮೈ ರೋಮಾಂಚನಗೊಂಡಿತು. ಅವರು ನನ್ನತ್ತ ಇನ್ನಷ್ಟು ಸನಿಹವಾದರು. ನನಗೆ ಮಜಾ ಮಾಡಬೇಕು ಅನಿಸುತ್ತಿದೆ, ನಿನ್ನನ್ನು ಸಂಪೂರ್ಣವಾಗಿ ಅನುಭವಿಸಬೇಕು ಅನಿಸುತ್ತಿದೆ. ಅವರ ಧ್ವನಿಯಲ್ಲಿ ಒಂದು ಬಗೆಯ ಬೋಲ್ಡ್ನೆಸ್ ಇತ್ತು. ಅದು ನನ್ನೊಳಗಿನ ಆಳವಾದ ಆಸೆಯನ್ನು ಕೆರಳಿಸಿತು. ನಾನು ಅವರ ಕಣ್ಣುಗಳನ್ನೇ ನೋಡಿದೆ. ನಮ್ಮಿಬ್ಬರ ಕಣ್ಣುಗಳ ನಡುವಿನ ಮೌನವಾದ ಸಂಭಾಷಣೆ ಇಡೀ ಕೋಣೆಯನ್ನು ಆವರಿಸಿಕೊಂಡಿತ್ತು. ಅವರ ಈ ಪರೀಕ್ಷೆ ಏನು? ಅವರು ಏನು ನಿರೀಕ್ಷಿಸುತ್ತಿದ್ದಾರೆ? ನನ್ನ ಮನಸ್ಸಿನಲ್ಲಿ 1000 ಆಲೋಚನೆಗಳು. ಮರುದಿನ ಬೆಳಿಗ್ಗೆ ನನಗೆ ಒಂದು ಅನಾಮಧೇಯ ಪಾರ್ಸೆಲ್ ಬಂತು. ನಾನು ಅದನ್ನು ತೆರೆದಾಗ ಅದರೊಳಗೆ ಒಂದು ವಿಚಿತ್ರವಾದ ಹಳೆಯ ಕಾಲದ ಮರದ ಪೆಟ್ಟಿಗೆ ಇತ್ತು. ಆ ಪೆಟ್ಟಿಗೆಯ ಮೇಲೆ ನನ್ನ ಹೆಸರು ಮತ್ತು ಆಕಾಶ್ನ ಹೆಸರು ಕೆತ್ತಲಾಗಿತ್ತು. ನಾನು ಅದನ್ನು ತೆರೆದಾಗ ಅದರೊಳಗೆ ಕಾಲೇಜು ದಿನಗಳ ಕೆಲವು ಮರೆತ ನೆನಪುಗಳು ಇದ್ದವು. ಆಕಾಶ್ ನನಗೆ ಬರೆದಿದ್ದ ಹಳೆಯ ಪ್ರೇಮಪತ್ರಗಳು, ನಾವು ಒಬ್ಬರಿಗೊಬ್ಬರು ಬರೆದಿದ್ದ ಚಿಕ್ಕ ಚಿಕ್ಕ ಕವನಗಳು ಮತ್ತು ನನ್ನ ಫೋನ್ ವಾಲ್ಪೇಪರ್ನಲ್ಲಿ ಇದ್ದ ಅದೇ ಸೂರ್ಯಾಸ್ತ ನೋಡುತ್ತಿರುವ ನಮ್ಮ ಹಳೆಯ ಫೋಟೋ. ಈ ಎಲ್ಲಾ ವಸ್ತುಗಳ ಕೆಳಗೆ ಒಂದು ಚಿಕ್ಕ ಚೀಟಿ ಇತ್ತು. ಅದರಲ್ಲಿ ಬರೆದಿತ್ತು, ನಿಮ್ಮಿಬ್ಬರ ಪ್ರೀತಿ ಈಗಲೂ ಜೀವಂತವಾಗಿದೆ ಎಂದು ನನಗೆ ಗೊತ್ತು, ಆದರೆ ಆ ಮರೆತ ನೆನಪುಗಳು ನಿಮ್ಮನ್ನು ಮತ್ತೆ ಒಂದುಗೂಡಿಸುತ್ತವೆಯೋ ಅಥವಾ ದೂರ ಮಾಡುತ್ತವೆಯೋ ಕಾದು ನೋಡೋಣ. ನಿಮ್ಮ ರಹಸ್ಯ ಅಭಿಮಾನಿ. ನನಗೆ ಕೈಕಾಲು ನಡುಗಿದವು. ಈ ಪೆಟ್ಟಿಗೆ ಯಾರಿಂದ ಬಂತು? ನನ್ನ ಹಳೆಯ ವಸ್ತುಗಳು ಯಾರ ಬಳಿಯಿವೆ? ಮಾಯಾನೇ ಇದನ್ನು ಕಳುಹಿಸಿರಬಹುದಾ? ಅಥವಾ ಬೇರೆ ಯಾರಾದರೂ? ನನ್ನ ಪ್ರೀತಿಯ ಆಕಾಶ್ಗೆ ಈ ಪೆಟ್ಟಿಗೆ ಬಗ್ಗೆ ಗೊತ್ತಾಗಿದ್ದರೆ? ನನ್ನ ಮನಸ್ಸಿನಲ್ಲಿ 1000 ಪ್ರಶ್ನೆಗಳು. ಆಕಾಶ್ನ ಪರೀಕ್ಷೆ ಏನು ಮತ್ತು ಈ ರಹಸ್ಯ ಪೆಟ್ಟಿಗೆ ನಮ್ಮ ಸಂಬಂಧದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ನನ್ನೊಳಗೆ ಶುರುವಾದ ಹೊಸ ಬೇಕೆ ಈಗ ಈ ಅಜ್ಞಾತ ಭಯದೊಂದಿಗೆ ಹೇಗೆ ಕಾದಾಡುತ್ತದೆ? ನನ್ನ ಮತ್ತು ಆಕಾಶ್ನ ಪ್ರೀತಿ ಈ ಹೊಸ ಸವಾಲನ್ನು ಹೇಗೆ ಎದುರಿಸುತ್ತದೆ? ನನ್ನ ಕಣ್ಣುಗಳು ಅರಿವಿಲ್ಲದೆಯೇ ಆ ಪೆಟ್ಟಿಗೆಯಲ್ಲಿದ್ದ ನಮ್ಮ ಹಳೆಯ ಫೋಟೋದ ಮೇಲೆ ನೆಟ್ಟವು. ನನ್ನ ಬದುಕಿನ ಮರೆತ ನೆನಪುಗಳು ಈಗ ಹೊಸ ಬೇಕೆಗಳೊಂದಿಗೆ ಸೇರಿ ಒಂದು ಹೊಸ ಕಥೆಯನ್ನು ಶುರುಮಾಡಿದವು. ಸ್ನೇಹಿತರೆ, ಈ ಕಥೆ ಮುಗಿಯುತ್ತದೆ. ಈ ಕಥೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ. ಇನ್ನೂ ಇಂತಹ ಆಸಕ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ನಾವು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಧನ್ಯವಾದಗಳು.